सरस्वती व्यासं ततो जयोधीरये धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि देशिकः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते गुणगणनिलयं पतिं रमायाः जगतकधानं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधादिकान् गुरून् गुरुं श्रीकृष्णगीतायाः भाष्याद्युक्तार्थसंग्रह ಕೊನೆಗೆ ಹೇಳಿದ್ದೇನೋ ಶುಕ್ಲಗತಿ ಕೃಷ್ಣಗತಿ. ಯಾರು ಈ ಶುಕ್ಲಪಕ್ಷ ಇತ್ಯಾದಿ ದೇವತಾಗಳ ಪ್ರಬದ್ಧ ಹೋಗ್ತಾರೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಉಳಿದವರು ಚಂದ್ರಕ್ಕೆ ವಾಪಸ್ ಮತ್ತೆ ಹೋಗ್ತಾರೆ. ಬಂದು ಮುಕ್ತಿ ಇಬ್ಬರಿಗೂ ನಿಶ್ಚಿತ. ಇವರಿಗೆ ಇನ್ನೂ ಪೂರ್ತಿ ಮುಗಿದಿಲ್ಲ, ಅವ್ರಿಗೆ ಮುಗಿದಿಲ್ಲ ಅಷ್ಟು ಹೊರತು ಬೇರೆ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಶುಕ್ಲಗತಿ ಕೃಷ್ಣಗತಿ ಎಲ್ಲ ಯಾತಕ್ಕೆ ತಿಳ್ಕೋಬೇಕು ಅಂತ ಕೇಳಿದರೆ ಮುಂದೆ ಅನುಸಂಧಾನ ಇದ್ದಾಗ ಸುಲಭ. ಮೊದಲು ಹರಿದ್ವಾರಕ್ಕೂ ಆಮೇಲೆ ಯೋಚನೆ ಮಾಡೋಣ ಇಲ್ಲ, ಮತ್ತೆಲ್ಲ 2 and 4 ರಿಸರ್ವೇಷನ್ ಮಾಡಿಸ್ಬಿಡ್ತಾರೆ. ಹಾಗೆ ಸರಿಯಾಗಿರೋದಷ್ಟು ಕೂಡ ಏನಾಗುತ್ತೆ, ಸಾಧನೆ ಬೇಗ ಆಗುತ್ತೆ, ನಿರ್ವಿಘ್ನ ನಡೆಯುತ್ತೆ. ಆದ್ದರಿಂದ ಈಗ ನಮಗೆ ಬೇಕಿಲ್ಲ ಅಂತ ಅನಿಸಿದ್ರು ಕೂಡ ಮುಂದೆ ಅದು ಬೇಕೇ ಬೇಕಾಗುತ್ತಾದ್ರಿಂದ ತಿಳಿದಿರಬೇಕು. ಎಷ್ಟು ಫಲ ಬರುತ್ತೆ ಅಂದರೆ ಕೃಷ್ಣ ಪಕ್ಷದಲ್ಲಿ ಹೋಗಿದ್ದಾರೆ. ಕೃಷ್ಣ ಪಕ್ಷದಲ್ಲೇ ಆದ್ರೆ ಕೃಷ್ಣ ಪಕ್ಷನೇ ಬೆಟರ್ ಅಂತೀರ ಇದು. ಅಂದ್ರೆ ಆ ಕೃಷ್ಣ ಪಕ್ಷಗಳು ಅಲ್ಲೇ ಅಲ್ಲ, ದೇವತೆಗಳು ಅದು ಮುಖ್ಯ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಥ. ಯೋಗಿಗೆ ಒಟ್ಟು ನಿಶ್ಚಿತ ಏನದು ಮುಕ್ತಿ ನಿಶ್ಚಿತ. ಇದು ಸಾಕ್ಷಾತ್ ಇದು ಒಂದು ಸ್ವಲ್ಪ ತಡ ಅಷ್ಟೇ ಹೊರತು ಯೋಗಿ ಆದ್ಮೇಲೆ ಒಂದಷ್ಟು ಯೋಗಿ ಅಂದ್ರೆ ಅಪರೋಕ್ಷಜ್ಞಾನಿ ಅಂತಾನೆ ಅರ್ಥ. ಅವನಿಗೆ ಎಂದೂ ಸಹ ವಾಪಸ್ ಅವರ ಪ್ರಶ್ನೆ ಬರೋದಿಲ್ಲ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ಪುಣ್ಯ ಫಲಂ ಪ್ರದಿಷ್ಟಂ ಅತ್ತೇತಿ ಸತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನ ಉಪೈತಿ ಚಾತ್ಯ. ವೇದೇಶು ಯಜ್ಞೇಶು ತಪಸ್ಸು ಚೈವ ಜ್ಞಾನೇಶು ಯತ್ಪುಣ್ಯ ಫಲಂ ಪ್ರದಿಷ್ಟಂ ಅತ್ತೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೈತಿ ಚ ಆದ್ಯಂ. ಈಗ ತಿಳ್ಕೊಂಡಕ್ಕೆ ಫಲ ಹೇಳ್ತಾರೆ, ಯೋಗಿ ಫಲ ಹೇಳಿದರು. ತಿಳ್ಕೊಂಡದಕ್ಕೆ ಏನು ಫಲ ಅಂದರೆ ವೇದೇಶು ಯಜ್ಞೇಶು ತಪಸ್ಸು ಚೈವ, ವೇದಗಳಲ್ಲಿ ಅಂದರೆ ವೇದಾಧ್ಯಯನ ಮಾಡಿದಾಗ ಎಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೋ, ಆಮೇಲೆ ಯಜ್ಞಗಳನ್ನು ಮಾಡಿದಾಗ ಎಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೋ, ತಪಸ್ಸು ಮಾಡಿದಾಗ ಎಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೋ, ದಾನ ಮಾಡಿದಾಗ ಎಷ್ಟು, ದಾನೇಶು ಬಹುವಚನ ಅದಕ್ಕೆ ಉಪಯೋಗಿಸ್ತಾರೆ. ಅನೇಕ ವಿಧವಾದ ಯಜ್ಞಗಳು, ಅನೇಕ ವಿಧವಾದ ದಾನ, ಅನೇಕ ವಿಧವಾದ ತಪಸ್ಸು ಇಷ್ಟೆಲ್ಲ ಮಾಡಿದಾಗ ಯತ್ ಪುಣ್ಯಫಲಂ ಪ್ರದಿಷ್ಟಂ, ಯಾವ ಪುಣ್ಯಫಲ ಬರುತ್ತೆ ಅಂತ ಹೇಳಿದ್ದಾರೋ ತತ್ಸರ್ವಂ ಎಲ್ಲ ಪುಣ್ಯವನ್ನು ಕೂಡ ಇದಂ ವಿದಿತ್ವ ತಿಳ್ಕೊಂಡ್ಬಿಟ್ರೆ ಅತ್ತೈತಿ ದಾಟಿ ಹೋಗ್ಬಿಡ್ತಾನೆ. ಇದೆಲ್ಲ ಯಾತಕ್ಕೆ ಆ ಸ್ಟೇಜಲ್ಲಿ ತಿಳ್ಕೊಳ್ತಾನೆ ಆದ್ದರಿಂದ ಬಹಳ ಮುಖ್ಯವಾದ ಅಂಶ. ಯೋಗಿ ಪರಂ ಸ್ಥಾನ ಉಪೈತಿ ಸಾಧ್ಯ. ಒಂದು ಫಲಶ್ರುತಿ, ಒಂದು ದೃಷ್ಟಿಯಿಂದ ಎಲ್ಲ ಗೀತೆ ಅಧ್ಯಾಯಕ್ಕೂ ಫಲಶ್ರುತಿ ಇದ್ದಾಗ ಲೆಕ್ಕ. ತಿಳ್ಕೊಂಡ್ರೆ ಏನು ಉಪಯೋಗ ಅಂದರೆ ಈ ರೀತಿ ಆಗ್ತಾನೆ. ಉಪೈತಿ ದಿವ್ಯಂ ಆದ್ಯಂ ಸ್ಥಾನಂ ಉಪೈತಿ, ದಿವ್ಯವಾದ ಮೊಟ್ಟ ಮೊದಲ ಸ್ಥಾನ. ಆದಿ ಅಂದರೆ ನಾರಾಯಣ, ಆದಿದೇವ ಪುರಂದರ, ಆತನಿಗೆ ಸಂಬಂಧಪಟ್ಟ ಸ್ಥಾನ ಆದ್ಯ ಅಂದರೆ ವೈಕುಂಠ, ಅದು ದಿವ್ಯ, ಅದನ್ನು ತಪ್ಪದೇ ಹೊಂದ್ತಾನೆ ಅಂತೇಳಿ. ಹೌದು, ಸರಿಯಾಗಿ ತಿಳ್ಕೊಂಡ್ರೆ ಅಂತ. ಅದೇ ತಪ್ಪದೆ ತಿಳ್ಕೊಂಡ್ರಿಂದ ಈಗಾಗಲೇ ಬೇರೆ ಬೇರೆ ಹೇಳಿದ್ರಲ್ಲ, ಅದಲ್ಲ. ಸರಿಯಾಗಿ ತಿಳ್ಕೊಂಡ್ರೆ, ದೇವತೆಗಳನ್ನು ಬಿಟ್ಟು ತಿಳ್ಕೊಂಡ್ರೆ ಫಲ ಸಿಗೋದೇ ಇಲ್ಲ. ಏತೇ ಶ್ರುತಿ ಸೋಪಾಯೇ ಜ್ಞಾತ್ವಾ ಅನುಷ್ಠಾಯ ನಮುಹ್ಯತಿ. ಒಂದೇ ದಾರಿ ಬಿದ್ದ ಅಂದರೆ ನಮುಹ್ಯತಿ, ಮತ್ತೆ ವಾಪಸ್ ಬರೋದಿಲ್ಲ, ತಪ್ಪಾಗೋದಿಲ್ಲ. ತಚ್ಚ ಆಹ ಸ್ಕಾಂದೇ, ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಶ್ರುತಿ ಜ್ಞಾತ್ವಾತು ಸೋಪಾಯೇ ಸಾನುಷ್ಠಾಯ ಚ ಸಾಧನಂ ನ ಕಶ್ಚಿನ್ ಮೋಹಮಾಪ್ನೋತಿ ನ ಚಾನ್ಯಾ ತತ್ರ ವೈಗತಿ ಇತಿ. ಈ ರೀತಿ 2 ಮಾರ್ಗಗಳನ್ನು ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಂಡ್ರೆ ನಕಶ್ಚಿತ್ ಯಾವನೂ ಕೂಡ ಪುನಃ ಮೋಹಕ್ಕೆ ಒಳಗಾಗೋದಿಲ್ಲ.
ಅನ್ಯಾತತ್ರ ವೈಗತಿ ನ, ಬೇರೆ ದುರ್ಗತಿ ಫಲ ಹೋಗೋ ಪದ್ಧತಿ ಚಾನ್ಸಸ್ಸೇ ಇಲ್ಲ. ಶ್ರೇಷ್ಠವಾದ ಫಲ ಇದಕ್ಕಿದೆ ಅಂತ ಹೇಳಿ. ಬಟ್ ಇನ್ಮೇಲೆ ಅರ್ಜುನ ಪ್ರಶ್ನೆಗೆ ಇನ್ನೊಂದು ರೀತಿ ಉತ್ತರ ಬಂದಾಗಾಯ್ತು. ಏನದು, ಮಧ್ಯೆ ಬಿಟ್ಟರೆ ಏನಾಗುತ್ತೆ ಇವತ್ತಿಗೆ ಉತ್ತರ ಕೊಟ್ಟ. ಸಿದ್ಧಿ ಆದ್ಮೇಲೆ ಕೈ ಕೊಟ್ಟರೆ ಅದಕ್ಕೂ ಉತ್ತರ ಕೊಟ್ಟ. ಒಂದು ಸಿದ್ಧಿ ಆಗುತ್ತೆ, ದಾರಿಯಲ್ಲಿದ್ದರೂ ಸಾಕು ಮುಂದೆ ತಲುಪ್ತಾನೆ. ತಲುಪಿದ ಮೇಲೆ ವಾಪಸ್ ಬರೋ ಚಾನ್ಸ್ ಇಲ್ಲ. ಎಷ್ಟು ಇಂಪಾರ್ಟೆಂಟ್ ಇವೆಲ್ಲ. ಆಗ ನಮಗೇನಾಗುತ್ತೆ, ಆತ್ಮದ ಮಾರ್ಗ ಅತ್ಯಂತ ಸುರಕ್ಷಿತವಾದ ಮಾರ್ಗ. ಇವು ಬೇರೆ ಮಾರ್ಗಗಳು ಹಾಗಲ್ಲ. ಸರಿಯಾದರೆ ಆಗಬಹುದು, ಅದು ನಿತ್ಯ ಫಲ ಅಂತೂ ಸಿಗೋದೇ ಇಲ್ಲ, ವಿಚಾರ ಬಿಟ್ಟು ರೂಲ್ಡ್ ಔಟ್. ಅದರಲ್ಲಿ ಅಪಾಯ ಬಿಟ್ಟು ಪನಿಷ್ಮೆಂಟ್ ಉಂಟು. ಅರ್ಥ ಆಯ್ತಾ? ಇದ್ರಲ್ಲಿ ಹಾಗಿಲ್ವೇ ಇಲ್ಲ, ಸುರಕ್ಷಿತವಾದ ದಾರಿ ಅಂತ ಹೇಳಿದ. ಏನ ಏನ ಅದನ್ನೇ ಹೇಳ್ತಿರೋದು. ಈಗ ಒಂದಷ್ಟು ಇದು ಏನು ಗೊತ್ತು ಒಂದಿಷ್ಟು ಹೇಳೋದಾದ್ರೆ, ಸಾಧನ ಫಲಾಧ್ಯಾಯದ ಮಾರ್ಗ ಇದೆಯಲ್ಲ, ಅದರ ಫಲಶ್ರುತಿ. ಬ್ರಹ್ಮಸೂತ್ರಕ್ಕೆ ಯಾವುದು ಫಲಶ್ರುತಿ ಹೇಳಿಲ್ಲ, ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಒಟ್ಟಿಗೆ ಹೇಳ್ತಾರೆ, ಒಂದೊಂದಕ್ಕೂ ಫಲ ಇದೆ. ಒಂದೊಂದು 16 ಪಾದ ಏನು ಓದ್ತಾರೆ, ಒಂದೊಂದು ಪಾದ ತಿಳ್ಕೊಂಡಾದ್ರೂ ಫಲ ಇದೆ. ಅರ್ಥ ಆಯ್ತಾ? ಕೆಲವು ಕೋರ್ಸ್ ಆಗಲ್ಲ, ಮುಗಿದ್ರೆ ಫಲ, ಇಲ್ಲಿ ಮಧ್ಯೆ ಬಿಟ್ಟರೆ ಫಲ ಇಲ್ಲ. ಕೆಲವು ಬಿಟ್ಟರು ಫಲ, ಮಧ್ಯೆ ಕೆಲವು ಕೋರ್ಸ್ ಬಿಟ್ಟರು ನಾವು ಏನಾದ್ರು ಒಂದು ಸಿಕ್ಕೇ ಸಿಗುತ್ತೆ. ಅದು ಇದು ಮಾತ್ರ ಅಶ್ಯೂರ್ಡ್ ಅಂತ ಹೇಳಿ, ಯಾವುದೇ ಕಾಲಕ್ಕೂ ಕೂಡ ಫಲ ತಪ್ಪಲಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಓದಲೇಬೇಕು ಅಂತ ಅರ್ಥ. ಶ್ರುತಿ ಜ್ಞಾತ್ವಾತು ಸೋಪ ತಾತ್ಪರ್ಯ ಇದೆಯಾ? ಮಾರ್ಗೌ ಬ್ರಹ್ಮಚಯ ಪಶ್ಯೇತ್ ಸಾಕ್ಷಾದೇವ ಅಪರೋಕ್ಷತಃ ಸರ್ವಪುಣ್ಯಾತಿಗೋ ಅಮುಹ್ಯನ್ ಪ್ರಾತ್ಯಸೌ ಬ್ರಹ್ಮ ತತ್ಪರಂ ಇತಿ ಚ. ಮಾರ್ಗೌ, 2 ಮಾರ್ಗಗಳು, ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗ. ಇದು ಯಾರು ತಿಳ್ಕೊಳ್ತಾರೋ ಅವನು ಸಾಕ್ಷಾದೇವ ಅಪರೋಕ್ಷತಃ ಬ್ರಹ್ಮ ಪಶ್ಯೇ, ಅಪರೋಕ್ಷ ಜ್ಞಾನಿಯಾಗಿ ಮಾರ್ಗ ತಿಳ್ಕೊಂಡು ಸರ್ವ ಪುಣ್ಯಾತಿಗೋ ಅಮುಹ್ಯನ್, ವೇದೇಶು ಯಜ್ಞೇಶು ಎಲ್ಲ ಪುಣ್ಯಗಳನ್ನು ದಾಟಿಬಿಟ್ಟು ಯಾತ್ಯಸೌ ಬ್ರಹ್ಮ ತತ್ಪರ, ಪರಮಾತ್ಮನ ಹತ್ರನೇ ಹೋಗ್ತಾನೆ ಅಂತೇಳಿ ಮತ್ತೊಂದು ವಾಕ್ಯ ಒಟ್ಟು ಕನ್ಫರ್ಮ್ ಮಾಡ್ತಾರೆ. ಇತಿ ಚ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಶ್ರೀಮದ್ ಭಗವದ್ಗೀತಾ ಭಾಷ್ಯೆ 8ಮೋಧ್ಯಾಯ ಭಗವದ್ಗೀತಾ ತಾತ್ಪರ್ಯ ನಿರ್ಣಯ 8ಮೋಧ್ಯಾಯ. ಈಗ 9ಮೋಧ್ಯಾಯ.